ಕುಂಭಮೇಳದಲ್ಲಿ ಕಾಲ್ತುಳಿತಾ ಇತ್ತಲ್ಲ, ಅಲ್ಲಿ ಮೃತಪಟ್ಟವರು ಗಂಗಾ ತಟದಲ್ಲಿ ಸತ್ತವರು ಸತ್ತಂತೆ ಅಲ್ಲವಂತೆ, ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿದೆ ಅನ್ನೋ ಅರ್ಥದಲ್ಲಿ ಧೀರೇಂದ್ರ ಶಾಸ್ತ್ರಿ ಅವರು, ಬಾಗೇಶ್ವರ ಧಾಮದ ಬಾಬಾ ಇವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಇನ್ನೊಬ್ರು ಹೇಳಿದ್ದಾರೆ, ಪಪ್ಪು ಯಾದವ್, ನೀನು ಹೋಗಿ ಸಾಯಿ, ಹಾಗಿದ್ರೆ ನಿನಗೂ ಮೋಕ್ಷ ಸಿಗುತ್ತೆ ಅಂತ ಅವ್ರದ್ದು ಬೇರೆ ಸಂಸದರು. ಕಾಲ್ತುಳಿತದಲ್ಲಿ ಮೃತರ ಸಂಖ್ಯೆ ಯುಪಿ ಸರ್ಕಾರ ಮುಚ್ಚಿಟ್ಟಿದೆ ಅಂತ ಮತ್ತೆ ಅಖಿಲೇಶ್ ಸಿಂಗ್ ಆರೋಪ. ಹೇಮಾ ಮಾಲಿನಿ ಅವರು ಇದೆಲ್ಲದರೂ ಟೀಕಿಸೋ ಬರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಕಾಲ್ತುಳಿತ ದೊಡ್ಡ ವಿಚಾರ ಅಲ್ಲ ಅಂತ ಅವರ ಹೇಳಿಕೆ. ಇನ್ನು ನಾಳೆ ಪ್ರಧಾನಿ ಮೋದಿ ಅವರು ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾ ಇದ್ದಾರೆ, ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾರೆ. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಫೆಬ್ರವರಿ 9 ಮತ್ತು 10 ಪ್ರಯಾಗ್ರಾಜ್ಗೆ ಹೋಗದಿದ್ದಾರೆ. ಅದನ್ನ ಈಗ ಪ್ರಶ್ನೆ ಟೀಕೆ ಮಾಡಿದ್ದಾರೆ. ಈಗ ಬಡತನ ಹೋಗಲ್ವಾ ಅಂತ ಎಲ್ಲ ಕೇಳ್ತಿದ್ದಾರೆ. उन्होंने कहा कि जो जो लोग मरे हैं वो मोक्ष चलेगा, कि बाबा ने कहा कि मोक्ष में चलेगा, तो मैं चाह रहा हूं कि ऐसे बाबाओं को मोक्ष में चला जाना चाहिए. ಈಗ ವೈಕುಂಠ ಏಕಾದಶಿ ದಿನ ಬಾಗಲ್ ತೆಗೆದ್ರೆ ಆ ದಿನ ಯಾರಾದ್ರೂ ಮೃತರಾದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ಭಾವನೆ ಇದೆ. ಹಾಗಿದ್ರೆ ಅದನ್ನ ತಪ್ಪು ಅನ್ಬೇಕಾ? ಒನ್ ಆಫ್ ದಿ ಬೆಸ್ಟ್ ಕ್ವಶನ್ಸ್ ಆಫ್ ಯುವರ್ ಟೈಮ್. ಐ ಅಗ್ರಿ, ಯು ಆರ್ ರೈಟ್. ಐ ಥಿಂಕ್ ಎರಡನೇದು, ಹಿಂದೂ ಸಂಸ್ಕೃತಿಲಿ ಕುಂಭಮೇಳದಲ್ಲಿ ಕಾಲ್ತುಳಿತ ಆಗಿದ್ದು, ಅದರಿಂದ ಜನ ಸತ್ತಿದ್ದಕ್ಕೆ ಯಾರೂ ಅದನ್ನು ಸರಿ ಅಂತ ಡಿಫೆಂಡ್ ಮಾಡಲಿಕ್ಕಾಗಲ್ಲ. ಸಾವುಗಳು ಸಾವೇ. ಆದರೆ ಈ ಸಾವುಗಳನ್ನು ಯಾರ್ಯಾರು ಯಾವ್ಯಾವ ರೀತಿ ಬಳಸ್ಕೋತಾರೆ ಅನ್ನೋದನ್ನು ನೋಡಬೇಕು. ಸಾವು ಸಾವೇ. ಕುಂಭಮೇಳದಲ್ಲಿ ಸತ್ತ ಕೂಡಲೇ ಪಪ್ಪು ಯಾದವ್ಗೆ ಮೈಯಲ್ಲಿರೋ ರೋಮ ಎಲ್ಲ ನಿಂತು ಬಿಡುತ್ತೆ. ಬೇರೆ ಬೇರೆ ಕಡೆ ಆದಾಗ ಸಾವು ಸಾವೇ. ಹಿಂದೂ ವಿರೋಧಿಗಳ ಮನೋಸ್ಥಿತಿ ಇದನ್ನು ಹೀಗೆ ಬಳಸ್ಕೋಬಹುದು ಅಂತ ಬಳಸ್ಕೋತಿದ್ದಾರೆ ಅಷ್ಟೇ. ಇವರು ಟೀಕೆ ಮಾಡಬೇಕು ಅಂತ ಅಷ್ಟೇ, ಇದು ಇನ್ನೇನಿಲ್ಲ. ಟೆಕ್ನಿಕಲಿ ನಾನು ಹೇಳ್ತೀನಿ, ಅಲ್ಲಿ ಸೇರಿರುವ ಜನಕ್ಕೆ ನಾನು ಈಗಲೂ ಹೇಳ್ತೀನಿ, ಅದಾಗಬಾರ್ದಾಗಿತ್ತು ಅನ್ನೋದು ನನ್ನ ಬಯಕೆ. 5 ಕೋಟಿ ಜನ ಸೇರಿದ ಭಾರತದಂಥ ಊರಲ್ಲಿ, ದೇಶದಲ್ಲಿ ಒಂದು ಕಾಲ್ತುಳಿತ ಆಗದೆ ನಡೆಯಬೇಕು, ನಡೆಸ್ತೀವಿ ಅನ್ನೋದನ್ನ ಪಪ್ಪು ಯಾದವ್ ಮತ್ತು ಅವರ ಅಪ್ಪ ಇಬ್ರು ಬರ್ಕೊಡ್ಲಿ, ನೋಡ್ತೀನಿ. ನೋಡೋಣ, ಬರ್ಕೊಡಿ ಅಲ್ವಾ? ಹೌದು. ಇಫ್ ಯು ಡಿಮಾಂಡ್ ಮೋರ್ ನಂಬರ್ ಆಫ್ ಪೀಪಲ್ ಹ್ಯಾವ್ ಡೈಡ್, ಸರ್ಕಾರ ಸುಳ್ಳು ಹೇಳ್ತಿದೆ ಅಂದ್ರೆ ಅದನ್ನ ಕೇಳಿ, ಬೇಡ ಅಂದಿಲ್ಲ. ಹೆಂಗದು ಅಂತ ನೋಡೋಣ. ಸತ್ತಿದ್ರೆ ಗೊತ್ತಾಗ್ಬೇಕದು. ಔಸಿಡಬಾರ್ದು. ಈಗ ಕರೋನಾ ಡೆತ್ ಆದಂಗೆ. ಯೋಗಿ ಅವರೇ ಹೇಳಿದ್ದಾರೆ ಸರ್, ಅಷ್ಟು ಮುಚ್ಚಿಡ್ತೀವಿ ಅನ್ನೋದೇ ಆದ್ರೆ ಕೆಲವೇ ಗಂಟೆಗಳಲ್ಲಿ ನಾವು ಮತ್ತೆ ಅದನ್ನ ಓಪನ್ ಮಾಡ್ಕೊಡ್ತೀವಿ ಪ್ರಯಾಗ್ರಾಜ್ಗೆ. ನಾನು ಅದನ್ನೇ ಕೇಳ್ತಿರೋದು, ಹೆಣ ಮೇಲ್ ಬಂದ್ಬಿಡ್ಬೇಕು. ನೀವು ತಳ್ಳಿಬಿಟ್ರೆ ಕೊಚ್ಕೊಂಡೋದ್ರು ಇನ್ನೆಲ್ಲೋ ಬಂದ್ಬಿಡುತ್ತದು, ಯಾವುದೋ ಊರಲ್ಲಾದ್ರೂ. ಎಕ್ಸೆಪ್ಟ್ 1-2 ಮೀನುಗಳು ಅಥವಾ ಇನ್ಯಾವುದೋ ಜಲ ಇದುಗಳು ತಿಂದು ಬಿಡ್ಬೋದು ಅಷ್ಟೇ, ಕೈಗೆ ಸಿಗದಂಗೆ. ಬಟ್ ಅದರದ್ದು ಏನಾರ ವಿಶೇಷ ಸಿಕ್ಬಿಡುತ್ತೆ, ಬರುತ್ತೆ. ಹೌದು, ಸುಲಭ ಅಲ್ಲ ಅಂತ ನನ್ನ ವಾದ. ಬಟ್ ಕೇಳಿ, ಎಸ್, ಈಗ ಇವ್ರು ಹೇಳ್ತಾರಲ್ಲ, ನೀವು ಹೋಗಿ ಸಾಯಿ. ಏಯ್, ನೀನು ಹೇಳ್ಬಿಟ್ರೆ ಹೋಗಿ ಸಾಯಕ್ಕಾಗಲ್ಲ. ಎರಡನೇದು, ಅಲ್ಲಿ ಏನಿದೆ ಅಂದರೆ, ಗಂಗೆ ಮತ್ತು ಕಾಶಿಯಲ್ಲಿ ನಿಧನವಾದರೆ, ಅಂದರೆ ನಾನು ಬಯಸದೇ ಬಂದ ನಿಧನವಾದರೆ, ನ್ಯಾಚುರಲಿ ಆಗಲಿ ಅಥವಾ ಆಕ್ಸಿಡೆಂಟಲಿ ಆಗಲಿ, ಅದು ಮೋಕ್ಷ ಅನ್ನೋ ನಂಬಿಕೆ ಇದೆ. ನಂಬಿಕೆ. ಲೈಕ್ ವೈಕುಂಠ ಏಕಾದಶಿಗೆ ನೀವು ಹೇಳ್ದಂಗೆ, ಲೈಕ್ ಮೆಕ್ಕಾಗ ಹೋಗಿ ಬಂದರೆ ನನಗೆ ಮೋಕ್ಷ. ಮೆಕ್ಕಾಲ್ ಸತ್ತವರು ಇದೇ ಭಾವನೆಯಲ್ಲಿ ಇರ್ತಾರೆ. ಮಿಸ್ಟರ್ ಪಪ್ಪು ಯಾದವ್, ಮೋಕ್ಷ ಅನ್ನೋದು. ಪಪ್ಪು ಯಾದವ್, ಪಪ್ಪು ಕೇಳಿಸ್ಕೋಬೇಕು, ಇದೇ ಭಾವನೆಯಲ್ಲಿ ಇರ್ತಾರೆ. ಮೆಕ್ಕಾ ಕಾಲ್ ತುಳಿತಕ್ಕೆ ಜನ ಸತ್ತಾಗ ನಾನು ಇದೇ ಮಾತು ಕೇಳಿದ್ದೀನಿ. ಸಾರ್ ಹೋಗಿ ಬಿಟ್ರು, ಆದರೆ ಅಲ್ಲಿ ಹೋದ್ರಲ್ಲ ಸಾರ್, ಯಾವ ಜನ್ಮದ ಪುಣ್ಯ ಸಾರ್ ಅಂತ ನಾನು ಕೇಳಿದ್ದೀನಿ. ಹಂಗೆ ಮಾತಾಡ್ತಾರೆ. ನಾ ಕೇಳಿದ್ದೀನಿ. ನಾನು ಬುರುಡ ಗಿರಾಕಿ ಬಿಡ್ತಾ ಇದ್ದಾನಲ್ಲ ಅಲ್ಲಿ ನಿಂತ್ಕೊಂಡು. ಹೋಗಿ ಸಾಯಿ, ಈ ಮನಸ್ಸು ಹೋಗಿ ಸತ್ತರೆ ಅದು ಆತ್ಮಹತ್ಯೆ. ಆತ್ಮಹತ್ಯೆ ಪಾಪ, ಅದು ಮೋಕ್ಷ ಅಲ್ಲ. ಅದು ಮೋಕ್ಷ ಅಲ್ಲ. ಅದು ಅರ್ಥ ಆಗಿದ್ರಿಲ್ಲ. ಪಪ್ಪು, ಆತ್ಮಹತ್ಯೆ ಪಾಪ. ಅದು ಅಲ್ಲಿ ಯಾರು ಹೇಳಬೇಕಿತ್ತು, ಯಾರು ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಹೋಗ್ತಾರೆ. ಹೋಗ್ಲಿ ಬಿಡ್ರಿ, ಇವ್ರ ತಾತನ ಮನೆದ, ಯಾಕೆ ಹೋಗ್ಬಾರ್ದಂತೆ? ಅಲ್ಲ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರಲ್ಲ. ಖರ್ಗೆ ಅವರ, ಇನ್ಫ್ಯಾಕ್ಟ್ ಐ ಕಂಗ್ರಾಚುಲೇಟ್ ಡಿ ಕೆ ಶಿವಕುಮಾರ್ಗೆ. ಸಾಧ್ಯ ಆದ್ರೆ ನಾನು ಹೋಗ್ತೀನಿ ಜೊತೆನಲ್ಲಿ, ಕರ್ಕೊಂಡೋಗ್ರಿ. ಸುಮ್ಮನೆ ನೋಡೋಣ ನಿಮ್ದು ಹೆಂಗಿರುತ್ತೆ ಅಲ್ಲಿ ಶೋಕಿ, ಇದು ಇಷ್ಟ ಇದು ಅಂತಷ್ಟು ಎಲ್ಲ ಮಾಡೋದಲ್ಲ ಅಲ್ರಿ. ಯು ಶುಡ್ ಕಂಗ್ರಾಚುಲೇಟ್ ಹಿಮ್. ಅದನ್ನು ಅಧ್ಯಕ್ಷರ ವೈ ನಾಟ್ ಅಂತ ನಾನು ಕೇಳ್ತೀನಿ ಎಲ್ಲರಿಗೂ.
ತನ್ನ ಪಕ್ಷದ ಅಧ್ಯಕ್ಷರ ಪ್ರಕಟಿತ ಅಭಿಪ್ರಾಯ ಹೀಗಾಗಿ ವಿವಾದಕ್ಕೆ ಒಳಗಾದಾಗ ಡಿ ಕೆ ಶಿವಕುಮಾರ್ ಧೈರ್ಯವಾಗಿ ನಾನು ಹೋಗ್ತೀನಿ ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಅಂತ ಹೋದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತೀರೋ ಅದನ್ನು ಟೀಕೆ ಒಳಗಾಗ್ತಿರೋ? ಅಪ್ರಿಷಿಯೇಟೇ ಮಾಡಬೇಕು. ಮತ್ತೆ ಯು ಟಿ ಖಾದರ್ ಅವರು ಹೋಗಿ ಬಂದಿದ್ದಾರೆ ಸರ್. ಯಾರಾದರೂ ಆಗ್ಲಿಪ್ಪ, Yes. ನಾನು ಹೇಳ್ತಿರೋದು ಹಾ. ಅದಕ್ಕೆ ಅದನ್ನೇ ಟೀಕೆ ಮಾಡಬೇಕು. ಅದು ಅವ್ರ ವೈಯಕ್ತಿಕ ನಂಬಿಕೆ. ಮತ್ತೆ ಹೋಗ್ಬರ್ಲಿ ಬಿಡ್ರೆ ವೆರಿ ಗುಡ್, ನನಗೇನು ಇದಿಲ್ಲ, ನನಗೇನೋ ಖುಷಿಪ್ಪ. ಹೋಗ್ಬರಿ ಸರ್ ನೀವು, ಅವ್ರು ಯಾವ ಏನಾರು ಅಂದ್ಕೊಳ್ಳಿ. ಎಸ್ ನಾನು ಇದನ್ನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹಾಂ ಸರ್. ಕಾಲೆಳೆಯೋಕ್ಕೆ ತಮಾಷೆಗೆ ಹೇಳ್ತಿಲ್ಲ. ಎಸ್ ಹೌದು. DK ಅವ್ರದ್ದು. ಇನ್ನು ಭಾರತದಲ್ಲಿ ಚೀನಾ ಮೊಕ್ಕಾಂ ಹೂಡಿದೆ ಅಂತ ಲೋಕಸಭೆಯಲ್ಲಿ ಸಾಕ್ಷಿಯಾಗಿ ಆರೋಪ ಮಾಡಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಹಕ್ಕುಚ್ಯುತಿ ನೋಟಿಸ್ ಅಸ್ತ್ರವನ್ನು ಪ್ರಯೋಗಿಸಿದೆ. ರಾಹುಲ್ ಗಾಂಧಿ ಮೇಲೆ ಹಕ್ಕುಚ್ಯುತಿಯ ಅಡಿ ಕ್ರಮ ತೆಗೆದುಕೋಬೇಕು ಅಂತ ಕೋರಿ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಇನ್ನು ರಾಹುಲ್ ಹೇಳಿಕೆಯನ್ನ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ತೀವ್ರವಾಗಿ ಖಂಡಿಸಿದ್ದಾರೆ. ಸೇನಾ ಮುಖ್ಯಸ್ಥರ ಹೇಳಿಕೆಯನ್ನ ರಾಹುಲ್ ತಪ್ಪಾಗಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ರಾಹುಲ್ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡಬಾರದು ಅಂತ ಅವರು ಹೇಳಿದ್ದಾರೆ. ಏನು ಮಾಡೋಕ್ಕಾಗತ್ತಪ್ಪ ಅವ್ರಿಗೆ, ಅವಾಗ ಏನೇನೋ ಪ್ರೀತಿ ಉಕ್ತಿರುತ್ತೆ ಯಾರ ಮೇಲೋ, ಚೀನಾ ಮೇಲೆ. ಆದ್ದರಿಂದ ಹೇಳುತ್ತಾರೆ. ಈಗ ಮತ್ತೆ ನಾವು ಹೇಳಬೇಕು, ಏನು ಸರ್? ಚೀನಾ ಬಂದು ಮೊಕ್ಕಾಂ ಹೂಡಿದೆ ಅನ್ನುವ ರಾಹುಲ್ ಗಾಂಧಿ ನಿಮ್ಗೆ ಹೇಳಿದ್ಯಾರು? ನೀವೇ ಟೇಪ್ ಇಟ್ಕೊಂಡು ಹೋಗಿ ಅಳ್ಕೊಂಬಂದಿದ್ರ ಅಂತ ಕೇಳಬೇಕು. ಬೇಡ, ನಿಮ್ಮ ತಾತ ಇದ್ದಾಗ ಚೈನಾ ಎಷ್ಟು ಅಡಿ ಬೇಡ ಮನೆ ಹಾಳಾಗಲಿ, ಸ್ಕ್ವೇರ್ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಕಿತ್ಕೊಂಡೋಯ್ತು ಅಂತ ಹೇಳಬೇಕಲ್ಲಪ್ಪ. 34 ಸ್ಕ್ವೇರ್ ಕಿಲೋಮೀಟರ್ ಹೇಳ್ಬೇಕಲ್ಲ, 1000 ಕಿಲೋಮೀಟರ್ ಎಷ್ಟಾರು ಇರಲಿ ಹೇಳ್ಬೇಕಲ್ಲ. ಅವತ್ತು ಮೊಕ್ಕಾಂ ಹೂಡಲಿಲ್ವಾ? ಮೊಕ್ಕಾಮೇನ್ ಕಿತ್ಕೊಂಡು ಅದು ಅವತ್ತಿಂದು ಬಿಟ್ಬಿಡಿ, ಅದನ್ನು ಬಿಟ್ಬಿಡಿ ಅದನ್ನು. ಸರ್ ಹಂಗಾರೆ ಅದೇ ಗಾಂಧಿ ವಿಚಾರದಲ್ಲಿ ಪದೇ ಅದು ಆಗಲ್ಲ, ಅದು ಇವತ್ತು ಹೇಳ್ತಾ ಇರ್ಬೇಕು ನಾವು. ಹೀಗೆ ನಿಮ್ಮದು. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಕಂಡು ಕಡೆ ಕೈ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಕರ್ನಾಟಕ ಒಂದು ಬಿಟ್ಟು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬದುಕಿರುವುದು ಯಾರಿಂದ? ರಾಜ್ಯ ನಾಯಕರಿಂದ, ಬಿಜೆಪಿಯಿಂದ. ಬಿಜೆಪಿ. ಪರ್ಫೆಕ್ಟ್. ಯು ಮೈಟ್ ಗೆಟ್ ಎ ಬೆಟರ್ ಸ್ಯಾಲರಿ ಹೈಕ್ ಅಕಾರ್ಡಿಂಗ್ ಟು ಮೀ.